ಮಾನ್ಯ ಅಧ್ಯಕ್ಷರೇ, ಅದು ಅವ್ರ ಸರ್ಕಾರದ್ದೇ. ನಮ್ಮ ಸರ್ಕಾರ 23-24ರಲ್ಲಿ ನಾವು ಆಗ್ತಾನೆ ಬಂದಿದ್ದು. ಅಷ್ಟೊತ್ತಿಗೆ ಆಗಲೇ 23-24 ಸಿಎಜಿ ರಿಪೋರ್ಟ್. ಹೌದಪ್ಪ, 23-24ರಲ್ಲಿ ಮಾರ್ಚ್ವರೆಗೆ ಮೇವರೆಗೆ ಇದ್ದವ್ರು ಯಾರು? ಯಾರ್ದು ಅಧಿಕಾರಿ ಮೇನೆಲ್ಲ ಇದ್ದವ್ರು ಯಾರು? ಮೇ 20ರವರೆಗೆ ಇದ್ದವ್ರು ಯಾರು? ಮೇ 20ರವರೆಗೆ ಇದ್ದವ್ರು ಯಾರು? ಮೇ 20ರ ಮೇಲೆ ನಾವು ಬಂದಿರೋದು. 10 ತಿಂಗಳ ಅಧಿಕಾರ ಮಾಡಿದವ್ರು ಯಾರು? ಯಾಕೆ ಸುಮ್ಮನೆ ಚರ್ಚೆ ಮಾಡ್ತಾರೆ? ಅದು ಚರ್ಚೆ ಮಾಡಬೇಡಿ. ಅದು 23, 24, 22, 23, 21, 22 ಸಂಬಂಧಪಟ್ಟದ್ದು ಹೇಳ್ತೀನಿ ನಾನು. 23-24 ಇವರ ಮುಖ್ಯಮಂತ್ರಿಗಳಿದ್ರು. 23 ಮೇ 20ನೇ ತಾರೀಕು ನಾವು ಅಧಿಕಾರಕ್ಕೆ ಬಂದದ್ದು. ಅದು 21, 22, 23, 24ಕ್ಕೆ ಸಂಬಂಧಪಟ್ಟದ್ದು. ಅಲ್ಲ ಸರ್, ನೀವು ಲೆಕ್ಕ ಕರೆಕ್ಟ್ ಆಗಿ ಹೇಳ್ತೀರಾ, ಕೊನೆಯಲ್ಲಿ ಈ ಅಶ್ವತ್ಥಾಮ ಅಥ ಅಂತಿರಲ್ಲ, ಟಕ್ಕಂತ ಹೊಡೆದ್ ಬಿಡ್ತೀರಾ ನೀವು. ಇಲ್ಲ ನೋಡಿ, ಇದನ್ನು ಮಾಡಲ್ಲ. ಕ್ಲಿಯರ್ ಆಗಿದೆ ಮುನ್ನುಡಿ. 2024 ಮಾರ್ಚ್ 30ರವರೆಗೆ ಕೊನೆಗೊಂಡ ಭಾರತದ ಲೆಕ್ಕ ನಿಯಂತ್ರಕರದು. 24 ನಾವು ಜನವರಿಯಲ್ಲಿ ಬಂದಿದ್ದು. ಚುನಾವಣೆ ಘೋಷಣೆ ಆಯ್ತು, ನಾವೇನು ಮಾಡಂಗಿಲ್ಲ. ಫೈನಾನ್ಷಿಯಲ್ ಇಯರ್ಗೆ ಇದು ಯಾವುದು? ಇದು ಅದು ನಿಮ್ದು ಇದೇ ಬುಕ್ ಅಲ್ವಾ? 2019-20 5ನೇ ಪೇಜು. ನಾನ್ ರಿಸಿಪ್ಟ್ ಆಫ್ ಸೆಂಟ್ರಲ್ ಅಸಿಸ್ಟೆನ್ಸ್, ಪೇಜ್ ನಂಬರ್ 44. ಇಂಗ್ಲಿಷ್ ಕನ್ನಡ ಎರಡು ಒಂದೇ ಅಲ್ವಾ? 44 22-23 ನಾವು ಕನ್ನಡದವರು, ಅವ್ರು ಇಂಗ್ಲಿಷ್ ಮರ್ತೋಯ್ತು ಈಗ ನನಗೆ. ಒನ್ಸ್ ಇನ್ ಎ ಬ್ಲೂ ಮೂನ್ ಅದು ಯಾವಾಗೋ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷ. ಇವತ್ತು ಕನ್ನಡದ ಪರವಾಗಿರೋನು, ಮುಂದೇನು ಕನ್ನಡದ ಪರವಾಗಿರ್ತೀನಿ. ಕನ್ನಡಿಗ ನಂಬರ್ 1 ಕನ್ನಡಿಗ. ಮತ್ತೆ ಕನ್ನಡ ಓದ್ರಿ, ಇಂಗ್ಲಿಷ್ ಯಾಕೆ ಓದ್ತೀರಾ? ಇಲ್ಲ, ಇಂಗ್ಲಿಷ್ ಪುಸ್ತಕ ಕೊಟ್ಟರು, ಅದಕ್ಕೆ ಇಂಗ್ಲಿಷ್ ಆಯ್ತು. ಕನ್ನಡ ಕೂಡ ಕೇಳಿ. ಆಯ್ತು, ಇಲ್ಲ ಇದೆ ಆಯ್ತು. ಇಂಗ್ಲಿಷ್ ಬರ್ತದಲ್ಲಯ್ಯ, ನಿನ್ಗೂ ಬರ್ತದಲ್ಲ ಇಂಗ್ಲಿಷು. ನಾನು PCMB ಸರ್, ಅದಕ್ಕೆ PCMB. ಏ 20, 22, 23 ಹೇಗೆ ಕೂತ್ಕೊಳ್ಳಪ್ಪ. ಸರ್, ನಿನ್ನ ಸಹಾಯಕ್ಕೆ ಬರ್ತಾ ಇದ್ದೀನಿ. ಬೇಡ ಹೇಳಿ, ನಾನು ಸಹಾಯ ಯಾರು ಬೇಡಕ್ಕಾಗಿಲ್ಲ ನನಗೆ. ನಾನು ಪ್ರಿಪೇರ್ ಆಗಿದ್ದೀನಿ, ನಾನೇ ಮಾತಾಡ್ತೀನಿ. ರಿಪೋರ್ಟ್ ಹೇಳ್ತಾ ಕೂತ್ಕೊಳ್ಳಿ ಪ್ಲೀಸ್. ಕುಳ್ಳಸ್ರಿ ಸುನಿಲ್, ಕೂರ್ತೀನಿ ನಾನು. ಅವ್ರು ಮಾತಾಡ್ತೀನಿ ಅಷ್ಟೇ, ನಾನೇನು ಅವ್ರು ಇಲ್ಲ, ನಾನು ಐ ಆಮ್ ನಾಟ್ ಈಲ್ಡ್ ಆಗಿಲ್ಲ. ನಾನು ಇದು ನೋಡಿದ್ದೀನಿ. 19-20 ಅಲೋಕೇಶನ್ 546, ರಿಲೀಸ್ 56, 546. 20-21 1189, ರಿಲೀಸ್ 446. ಆಮೇಲೆ 21-22 5008, ರಿಲೀಸ್ 2504. 22-23 5401, 5451.85, 2725.
23-24 12,693 ರಿಲೀಸ್ ಆಗಿರೋದು 4,093. ಒಟ್ಟು ಇಲ್ಲಿವರೆಗೆ ಬಂದಿರತಕ್ಕಂಥದ್ದು ಕೇಂದ್ರ ಸರ್ಕಾರದಿಂದ 11,189. 0.37 37 ಅಲ್ಲ 37. ಮೂರು ಏಳು. ಸೊ ಅದರಿಂದ ಇದು ಆಡಿಟ್ ರಿಪೋರ್ಟ್ ಬಂದಿದೆಯಲ್ಲ, ಇವತ್ತು ಪತ್ರಿಕೆಯಲ್ಲೆಲ್ಲ ಬಂದಿದೆಯಲ್ಲ, ನಾನು ಪೂರ ಓದಕ್ಕಾಗಿಲ್ಲ. ನಿಜ ಹೇಳಬೇಕು ಅಂತಂದ್ರೆ 100% ಓದಿಲ್ಲ ನಾನು, 100ಕ್ಕೆ 100 ಓದಕ್ಕಾಗಿಲ್ಲ. ಪೇಪರ್ನಲ್ಲಿ ಓದ್ಕೊ ಬಂದಿದ್ದೆ. ಆಮೇಲೆ ಇಲ್ಲಿ ಅಧಿಕಾರಿಗಳ ಜೊತೆ ನಲ್ಲಿ ಚರ್ಚೆ ಮಾಡಿದೆ ಅಷ್ಟೇನೆ. ಆಮೇಲೆ ನೋಡ್ತೀನಿ, ನಾನು ಓದ್ತೀನಿ ಡೆಫಿನೆಟ್ ಆಗಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.